ಇದಿರಿದು ಅಪಶಕುನ. ದೇವರ ದೇವಸ್ಥಾನಕ್ಕಿಂತ ಪೂಜೆಗೆ ಹೋಗಿದ್ದೆ. ಪೂಜೆ ಮಾಡಿ ದೇವರಿಗೆ ಆರತಿ ಮಾಡಬೇಕಾದ್ರೆ ದೀಪ ನಂದಿ ಹೋಯಿತು. ಬೆಳಗ್ಗೆಯಿಂದ ಒಂದಲ್ಲ ಒಂದು ಅಪಶಕುನ ಆಗ್ತಾನೆ ಇದೆ. ಬೆಂಗಳೂರಿಗೆ ಹೋದ ನನ್ನ ಭಾರ್ಗವ್, ಅವನು ಕೂಡ ಹೋಗಿ 1 ವಾರ ಆಯ್ತು. ಅವನು ಇನ್ನೂ ಮನೆಗೆ ಬಂದಿಲ್ಲ. ಕಾಲೇಜಿಗೆ ಹೋಗಿದ್ದ ಲಾವಣ್ಯ, ಅವಳು ಕೂಡ ಇನ್ನು ಮನೆಗೆ ಬಂದಿಲ್ಲ. ಇನ್ನು ನಮ್ಮ ಯಜಮಾನರು ಅವರು ಕೂಡ ಹೊಲಕ್ಕೆ ಹೋಗಿ ಬರ್ತಂತ ಹೇಳಿ ಹೋದವರು. ಇಷ್ಟೊತ್ತಾದರೂ ಅವರು ಇನ್ನೂ ಯಾಕೆ ಬಂದಿಲ್ಲ? ತಂದೆ ಮಾರುತೇಶ್ವರ, ಈ ನಮ್ಮ ಸಂಸಾರದ ಮೇಲೆ ಯಾವುದು ವಕ್ರದೃಷ್ಟಿ ಬೆಳೆದ ಹಾಗೆ ಕಾಪಾಡು ತಂದೆ. ಅಕ್ಕ, ಜಾನಕಿ ಅಕ್ಕ. ಯಾಕಪ್ಪ ಜೀವ ಇಷ್ಟೊಂದು ಗಾಬರಿಗೆ ಓಡಿ ಬರ್ತಾ ಇದೆಯಲ್ಲ, ಏನಾಯ್ತು? ಏನೆಂದು ಹೇಳಲಕ್ಕ, ಏನೆಂದು ಹೇಳಲು. ಈ ನಿಮ್ಮ ಬಂಗಾರದಂತ ಬಾಳಿನಲ್ಲಿ ಬಿರುಗಾಳಿ ಬೀಸಿ ಬಿಟ್ಟಿತ್ತಕ್ಕ, ಬಿರುಗಾಳಿ ಬೀಸಿ ಬಿಟ್ಟಿತ್ತು. ಅತ್ತ ಸತ್ಯಮೂರ್ತಿ ಮಾಮ ಕೊಲೆ ಮಾಡಿದ್ದಾರಂತೇಳಿ ಆ ಪೊಲೀಸರು ಅವರನ್ನು ಕರೆದುಕೊಂಡು ಹೋದರಕ್ಕ, ಕರೆದುಕೊಂಡು ಹೋದರು. ಸುಳ್ಳು 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 ಹೇಳ್ತಾ ಇದೀಯಾ? ನಮ್ಮ ಯಜಮಾನ್ರ ಕೊಲೆ ಮಾಡೋದಾ? ಸಾಧ್ಯ ಇಲ್ಲ. ಸ್ವಂತ ತಂಗಿನ ಕೊಲೆ ಮಾಡ್ತಾರ? ಅವ್ರಂತ ಗಂಡಸರಲ್ಲ ಅಕ್ಕ. ಸತ್ಯಮೂರ್ತಿ ಮಾಮ ಅಂತವರು ಅಲ್ಲ ಅಂತ ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೆ ಆ ದುಷ್ಟ ಅಧಿಕಾರಿಗಳಿಗೆ ಏನು ಗೊತ್ತಕ್ಕ, ಏನು ಗೊತ್ತು? ಸತ್ಯಮೂರ್ತಿ ಮಾಮ ಕೊಲೆ ಮಾಡಿದ್ದು ನಿಜ, ಆ ಲಾವಣ್ಯಳ ಅಕ್ಕಳ ಕೊಲೆ ಆಗಿದ್ದು ನಿಜ ಅಕ್ಕ. ನಂಬಿದರೆ ನಂಬಕ್ಕ, ಇಲ್ಲದಿದ್ದರೆ ಬಿಡಕ್ಕ. ದೇವ ಮಾರುತೇಶ್ವರ, ಈ ನಮ್ಮ ಸಂಸಾರದಲ್ಲಿ ಇದೆಂಥ ಬಿರುಗಾಳಿನ ಬೀಸಿದೆ ನೀನು. ನಾವೇನು ಪಾಪ ಮಾಡಿದೀವಂತ ನಮ್ಮನ್ನ ಇಂಥ ಪ್ರಪಂಚಕ್ಕೆ ತಳ್ಳಿದೆ ತಂದೆ. ನನ್ನ ಯಜಮಾನ್ರು ಸಾಧ್ಯ ಇಲ್ಲ. ದಯವೇ ಧರ್ಮದ ಮೂಲವೇ ಅಂತ ಹೇಳ್ತಾ ಇರೋ ದಯಾನಿಧಿ ಅವರು ಕರುಣೆಯ ಕರುಣೆ ಕುಡಿಯವರು. ಅವರು ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲೇನೋ ಮೋಸ ಇದೆ, ಇದರಲ್ಲಿ ಯಾರ್ದೋ ಕೈವಾಡ ಇದೆ. ಯಾವಾಗಲೂ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೀತಾ ಇರೋ ಈ ನಮ್ಮ ಮನೆಗೆ ಯಾರೋ ಈ ನಮ್ಮ ಧರ್ಮದ ಮನೆಗೆ ಯಾರ ಕರ್ಮದಕ್ಕೆ ಚಾಚು ಹೋಗಿದ್ದಾರೆ. ನಾನೀಗ ಏನ್ ಮಾಡ್ಲಿ? ಭಾರ್ಗವ್ ಕೂಡ ಊರಲ್ಲಿಲ್ಲ. ಅವ್ರು ಯಾವಾಗ ಬರ್ತಾನೆ ಏನೋ. ಇಲ್ಲ, ನಾನು ಸ್ಟೇಷನ್ಗೆ ಹೋಗ್ಬೇಕು. ನಾನು ಹೋಗಿ ಅವರನ್ನ ಕರ್ಕೊಂಡು ಬರಬೇಕು. ಕುಣಿಸುವನು ಅಲ್ಲೇ ಕುಂತಾನು ಮ್ಯಾಗೆ ಕುಣಿಯುವರು ನಾವು. ಅಲ್ಲಿ ಸ್ವಲ್ಪ ಕೆಲಸಿತ್ತ, ಗೆಳೆಯನ ಮನೆಗೊಗುವಾಗ ಸುಣ್ಣದ ಕಾಯಿ ಕಳದಿತ್ತ. ಜೋಡಾಗಿ ಇರುವ ದೇವರಾಣಿ ಮಾಡಿ ಕೆಟ್ಟಾಗ ಕೈ ತೋಟಕ ಬಿಟ್ಟ ಹಾದಿ ನೀ ಹಿಡದಿ. ಶಟದೊಂದಿ ಏನ ಗೆಳತಿ ನನ್ನ ವಾರಿ ನೋಡಕ ಬರವಲ್ಲಿ. ಯಾರೇನ ಚುಚ್ಚ ಸತ್ಯಮೇವ ಜಯತೆ, ಇದು ನಮ್ಮ ದೇಶದ ಧ್ಯೇಯವಾಕ್ಯ. ಇದರ ಅರ್ಥ ಸತ್ಯ ಒಂದೇ ಸದಾ ಗೆಲ್ಲುತ್ತದೆ. ಹಿಂದಿನ ದಿನಮಾನಗಳಲ್ಲಿ ಸತ್ಯ ಎಂಬುದು ಸತ್ತು ಹೋಗಿ ಸುಳ್ಳಿನ ಸಾಮ್ರಾಜ್ಯವೇ ತಾಂಡವಾಗುತ್ತದೆ. ಅನ್ಯಾಯಕ್ಕೆ ಕೈ ಜೋಡಿಸಿದರೆ ನೆಲೆ,
ನ್ಯಾಯದ ಪರ ನಿಂತರೆ ಕೊಲೆ. ಇಷ್ಟು ದಿನ ನಡೆದಿದ್ದು ಈ ಸ್ಟೇಷನ್ನಲ್ಲಿ ಹಿಂದೆ ದಾಖಲಾಗಿರುವ ಸೂಕ್ಷ್ಮ ಕೇಸ್ಗಳನ್ನು ಗಮನಿಸಿದಾಗ ನನಗ 2 ಅಂಶಗಳು ಅತಿ ಹೆಚ್ಚಾಗಿ ಕಂಡು ಬಂದಿವೆ. ಒಂದು ಅಧಿಕಾರಿಗಳ ಹತ್ಯೆ, ಇನ್ನೊಂದು ಸುಮಾರು 20 ರಿಂದ 30 ವರ್ಷದ ಹೆಣ್ಣು ಮಕ್ಕಳ ಕಿಡ್ನಾಪ್ ಕೇಸ್. ಆ ಕಿಡ್ನಾಪರ್ ಅನ್ನು ಪತ್ತೆ ಹಚ್ಚಲು ಹೋದ ನಮ್ಮ ಕಿಡ್ನಾಪರ್ ಅನ್ನು ಹತ್ಯೆ ಮಾಡಿದ್ದಾರಾ? ಹೇಗೆ ಏನು ಎನ್ನುವುದು ಒಂದು ತಿಳಿಯುತ್ತಿಲ್ಲ. ಹಾಗಾದರೆ ಇದರ ಹಿಂದೆ ಯಾವುದೋ ಒಂದು ಬಲಿಷ್ಠವಾದ ಗ್ಯಾಂಗು ಕೆಲಸ ಮಾಡಿದೆ. ಇದರ ಸತ್ಯತೆ ತಿಳಿಯಲು ಸ್ವಲ್ಪ ಸಮಯ ಬೇಕು. ಕಾನ್ಸ್ಟೇಬಲ್. ಎಸ್ ಸರ್. ಯಾವ ಕಾರಣಕ್ಕೆ ಕೊಲೆ ಮಾಡಿದ ಅನ್ನೋದನ್ನ ಬಾಯ್ಬಿಟ್ನಾ? ಇಲ್ಲ ಸರ್, ಈ ಕೊಲೆ ನಾ ಮಾಡಿಲ್ಲ ಅಂತ ಒಂದೇ ಸಮನೆ ಹೇಳುತ್ತಿದ್ದಾನೆ ಸರ್. ಹೌದಾ, ಸರಿ. ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ನಾ ರೆಡಿ ಮಾಡಿ ಬಾಯ್ ಬಿಡಿಸ್ತೇನೆ. ಓಕೆ ಸರ್. ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಹೇಳಿ ಅಮ್ಮ, ಏನಾಗ್ಬೇಕಿತ್ತು? ನನ್ನ ಹೆಸರು ಜಾನಕಿ ಅಂತ. ಇದೀಗ ತಾನೇ ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಸತ್ಯಮೂರ್ತಿ. ನಾನು ಅವರ ಧರ್ಮ ಪತ್ನಿ. ಓ, ಸ್ವಂತ ತಂಗಿಯನ್ನೇ ಕೊಂದ ಕೊಲೆಗಾರನ ಧರ್ಮ ಪತ್ನಿಯೇ? ಇಲ್ಲ ಸರ್, ಇಲ್ಲ. ನಮ್ಮ ಯಜಮಾನರು ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಸ್ವಂತ ತಂಗಿ ಅದ. ಇಲ್ಲ, ಸಾಧ್ಯ ಇಲ್ಲ. ದಯವಿಟ್ಟು ಅವರನ್ನ ಬಿಟ್ಟು ಬಿಡಿ ಸರ್. ನೋಡಿ, ಹಾಗೆಲ್ಲ ಬಿಡೋಕೆ ಆಗಲ್ಲ. ನಮ್ಮ ಹತ್ತಿರ ಇವರೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇದೆ. ಅದೇಂಗೆ ಹೇಳ್ತಾರ ಇವರು ಕೊಲೆ ಮಾಡಿಲ್ಲ ಅಂತ? ಇಲ್ಲ ಸರ್, ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ನಡೆಯೋರು, ಆ ಹಾದಿಲಿ ನಡೆಯೋರು ಸ್ವಂತ ತಂಗಿನ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ ಏನೋ ಮೋಸ ಇದೆ, ಯಾರ್ದೋ ಕೈವಾಡ ಇದೆ. ನೋಡಿ, ನೀವೇನ ಹೇಳೋದಿದ್ರು ಕೋರ್ಟ್ನಲ್ಲಿ ಹೇಳಿ, ನಾವೇನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೊರಡಿ ಇಲ್ಲಿಂದ. ಅಯ್ಯೋ ದುರ್ವಿಧಿಯೇ, ನಾನೀಗ ಏನ್ ಮಾಡ್ಲಿ? ಭಾರ್ಗವ್ ಕೂಡ ಮನೇಲಿಲ್ಲ. ಯಾವಾಗ ಬರ್ತಾನೋ ಏನೋ. ನಾನು ಯಾರಿಗೆ ಹೇಳಿ? ಸಾಹೇಬ್ರೆ, ನಿಮ್ಮ ಕೈ ಮುಗಿತೇನೆ. ಬೇಕಾದ್ರೆ ನಿಮ್ಮ ಕಾಲು. ನೋಡಿ, ಪದೇ ಪದೇ ಹೀಗೆ ಕಾಡಬೇಡಿ. ನಿಮಗೆ ನಿಮ್ಮ ಗಂಡನನ್ನು ಬಿಡಿಸಿಕೊಂಡು ಹೋಗ್ಬೇಕಂದ್ರೆ ಜಾಮೀನು ತೆಗೆದುಕೊಂಡು ಬನ್ನಿ, ಆಮೇಲೆ ನಾವೇ ಬಿಡ್ತೀವಿ. ಜಾಮೀನು? ನಮಗೆ ಜಾಮೀನು ಯಾರು ತಾನೇ ಕೊಡ್ತಾರೆ? ನಾವು ಬಡವರು. ನಮ್ಮಂಥ ಬಡವರ ಕಣ್ಣೀರು ಯಾರು ಕೇಳ್ತಾರೆ ಸಾಹೇಬ್ರೆ? ಯಾರು ಕೇಳ್ತಾರೆ? ನನ್ನ ಕ್ಷೇತ್ರಕ್ಕೆ ಹೊಸದಾಗಿ ನೇಮಕಗೊಂಡಿರುವ ಮಿಸ್ಟರ್ ಪೊಲೀಸ್ ವರದವರಿಗೆ ಅಭಿನಂದನೆಗಳು. ಅಭಿನಂದನೆಗಳು ಸಾಹೇಬ್ರೆ. ಹೇಳಿ ಕಳಿಸಿದ್ದರೆ ನಾವೇ ನಿಮ್ಮ ಮನೆ ಹತ್ತಿರ ಬರ್ತಿದ್ವಿ. ನೀವ್ಯಾಕೆ ಇಲ್ಲಿಗೆ ಬರೋಕೆ ಹೋದ್ರೆ? ಛೇ, ತಾವು ಸರಕಾರಿ ನೌಕರರು. ತಮ್ಮ ಸಮಯವನ್ನು ಹಾಳು ಮಾಡಬಾರಂತ ನಾನೇ ಖುದ್ದಾಗಿ ಇಲ್ಲಿಗೆ ಬಂದಿರುತ್ತೇನೆ. ಸಾಹೇಬ್ರೆ, ನಮಸ್ಕಾರ. ಯಾರಿವಳು? ಇಂದ್ರಲೋಕದಿಂದ ಧರೆಗಿಳಿದು ಬಂದ ದೇವರ ಕನ್ಯನ? ಸಪ್ತ ಸಾಗರದಿಂದ ಉದ್ಭವಿಸ ಬಂದ ಸಾಗರ ಕನ್ಯನ? ಇಲ್ಲ, ಜಗತ್ತಿಗೆ ಅಂದ ಚಂದವನ್ನು ಹೊತ್ತುಕೊಂಡು ತಿರುಗಾಡುತ್ತಿರುವ ಚಂದ್ರನ ಸಹೋದರಿನ? ಯಾರು ಇವಳ ಸೌಂದರ್ಯದ ಒಂದೇ ಒಂದು ನೋಟಕ್ಕೆ ನನ್ನ ಮನದ ಹಕ್ಕಿ ಬಾನೆತ್ತರಕ್ಕೆ ಹಾರಿ ಇವಳು ಬೇಕು ಅಂತ ಬಯಸುತ್ತಿದೆ. ಇರಲಿ, ಇವಳು ಇಲ್ಲಿ ಯಾವುದೋ ಸಂಕಟದಲ್ಲಿ ಸಿಕ್ಕಿಕೊಂಡ ಹಾಗೆ ಅನಿಸುತ್ತದೆ. ಇವಳನ್ನು ಆ ಸಂಕಟದಿಂದ ಪಾರು ಮಾಡಿ ಇವಳ ಪಾಲಿಗೆ ನಾನೇ ವೆಂಕಟರಮಣವಾಯಿದರಾಯ್ತು. ನಮಸ್ಕಾರ ಸಾಹೇಬ್ರೆ, ನನ್ನ ಹೆಸರು ಜಾನಕಿ ಅಂತ. ನಾವು ಇದೇ ಊರಿನವಳು. ಮಾಡದಿರೋ ಅಪರಾಧಕ್ಕೆ ನಮ್ಮ ಯಜಮಾನರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು
ನಿಮ್ಮಲ್ಲಿ ಶರಗೊಂಡು ಬಿಡ್ಕೊತಾ ಇದ್ದೀನಿ, ಅವರನ್ನ ಬಿಡಿಸ್ಬಿಡಿ. ಸಮಾಧಾನ ಜಾನಕಿಯವರೇ, ಸಮಾಧಾನ. ಹೆಣ್ಣು ಮಕ್ಕಳು ಅಳುವುದು ಕಂಡರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಹಲೋ ಮಿಸ್ಟರ್ ವರದ್, ಏನು ಇವರ ಪ್ರಕರಣದ ವಿಷಯ? ಸರ್, ಅದು ಬೆಳಗ್ಗೆ ಉಣಕಲ್ ಕೆರೆ ಹತ್ತಿರ ಒಂದು ಕೊಲೆ ಆಗಿದೆ ಅಂತ ನಮಗ ಅಣ್ಣಮದೆಯ ಕರೆ ಬಂತು. ಹೋಗಿ ನೋಡಿದರೆ ಸತ್ಯಮೂರ್ತಿ ಕೈಯಲ್ಲಿ ಕೊಡ್ಲಿ ಹಿಡಿದು ನಿಂತಿದ್ರು. ಅದಕ್ಕೆ ಅರೆಸ್ಟ್ ಮಾಡಿಕೊಂಡು ಬಂದೆ. ಅದು ಅಲ್ಲದೆ ಕೊಲೆ ಆಗಿರೋ ಹುಡುಗಿ ಕೂಡ ಇವರ ಸ್ವಂತ ತಂಗಿ ಅಂತೆ. ಆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೇನೆ. ಛೇ ಛೇ ಛೇ, ಏನು ಸ್ವಂತ ತಂಗಿಯನ್ನೇ ಕೊಲೆ ಮಾಡಿರೋದಾ? ಇಲ್ಲ ಇಲ್ಲ, ಇವರನ್ನು ನೋಡಿದರೆ ತುಂಬಾ ಮುಗ್ಧರಂತೆ ಕಾಣುತ್ತದೆ. ಸುಮ್ಮನೆ ಇವರನ್ನು ನಾನು ಹೇಳುತ್ತೇನೆ, ಬಿಟ್ಟು ಕಳಿಸಿಬಿಡು. ಸರ್, ಅದು ಹಲೋ ಮಿಸ್ಟರ್ ವರದ್, ಅದು ಇದು ಅಂತ ರಾಗ ಎಳೆಯಬೇಡ. ನಾನು ಹೇಳಿದಷ್ಟೇ ಕೆಲಸ ಮಾಡಬೇಕು ಅಷ್ಟೇ. ಸರ್, ಅದಕ್ಕೆ FIR ಹಾಕಿದ್ದೆ ಸರ್. ಅಷ್ಟೇ ತಾನೇ? ಆ FIR ಜೊತೆ ನನ್ನ ಕಡೆಯಲ್ಲಿರುವ ಒಬ್ಬ ಹುಡುಗನನ್ನು ಫಿಟ್ ಮಾಡಿ ಆ ಪೊಲೀಸ್ ಸ್ಟೇಷನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡು. ಕೋರ್ಟ್ನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಲಿ ಸರ್. PC ಸತ್ಯಮೂರ್ತಿಯನ್ನು ಹೊರಗಡೆ ಕರೆದುಕೊಂಡು ಬನ್ನಿ. ಓಕೆ ಸರ್. ಸರ್, MLA ಸಾಹೇಬ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಸಾಹೇಬ್ರೆ, ನಮ್ಮ ಯಜಮಾನರನ್ನು ಬಿಡಿಸಿದ್ದಕ್ಕೆ ಅನಂತ ಅನಂತ ಕೋಟಿ ಧನ್ಯವಾದಗಳು. ಅದು ಅಲ್ಲದೆ ನನ್ನ ನಾದಿನಿಯ ಅವಳ ಸಾವು ಕೂಡ ದಯವಿಟ್ಟು ನ್ಯಾಯ ಕೊಡಿಸಿ. ಆಯ್ತಮ್ಮ, ಆ ವಿಷಯದ ಬಗ್ಗೆ ನಾನು ಮಿಸ್ಟರ್ ಇನ್ಸ್ಪೆಕ್ಟರ್ ಅವರ ಜೊತೆ ಮಾತನಾಡುತ್ತೇನೆ. ಈಗ ತಾವು ಹೊರಡಬಹುದು. ಸಾಹೇಬ್ರೆ, ನಾವೀಗ ಬರ್ತೀವಿ. ನೀವು ಮಾಡಿದ ಈ ಉಪಕಾರ, ಈ ಋಣ 7 ಜನ್ಮಕ್ಕೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಋಣ? ನೀನು ನನ್ನ ಋಣವನ್ನು ತೀರಿಸಲು 7 ಜನ್ಮ ಬೇಕಾಗಿಲ್ಲ ಜಾನಕಿ, 7 ಜನ್ಮ ಬೇಕಾಗಿಲ್ಲ. ನೀನು ಮನಸ್ಸು ಮಾಡಿದರೆ ಒಂದೇ ಒಂದು ಗಳಿಗೆಯಲ್ಲಿ ನನ್ನ ಋಣವನ್ನು ತೀರಿಸಿಬಿಡುತ್ತೀಯ. ಆ ಹಕ್ಕಿಯನ್ನು ಪಡೆಯಲೆಂದು ನಾನು ನನ್ನ ಹತ್ತಿನಂತೆ ಹಾರಿ ಬಂದು ಅವಳ ಶೀಲವನ್ನು ಸವಿಯದೆ ಬಿಡಲಾರ ಈ ಶಕ್ತಿ ಪ್ರಸಾದ. ಹಲೋ ಮಿಸ್ಟರ್ ವರದ್, ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲಿ MLA ಅವರೇ, ಬನ್ನಿ ಗುಂಡು ಹಾಕೋಣ. ಬೇಡ ಇನ್ಸ್ಪೆಕ್ಟರ್ ವರದ್, ಬೇಡ. ಯಾಕೆಂದರೆ ದೆಹಲಿಯಲ್ಲಿ ಓದುತ್ತಿದ್ದ ನನ್ನ ತಂಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನನಗಾಗಿ ಕಾಯುತ್ತಿದ್ದಾಳೆ. ಅದಕ್ಕಾಗಿ ನಾನು ಅರ್ಜೆಂಟ್ ಆಗಿ ಹೋಗಬೇಕು. ಮತ್ತೆ ಸಿಕ್ಕಾಗ ಮಾಡೋಣಂತೆ. ಬರುತ್ತೇನೆ. ಈ ಹಳೆಯ ಫೈಲ್ಗಳನ್ನು ಗಮನಿಸಿದಾಗ ನನಗ ಸುಳಿವು ಸಿಕ್ಕ ವ್ಯಕ್ತಿಗಳೆಲ್ಲ ಈ ಶಕ್ತಿ ಪ್ರಸಾದನ ಚೀಲಗಳೇ. ಅದಕ್ಕೆ ಇವನಿಗೆ ಗುಂಡು ಹಾಕಿಸಿ ಅದರ ಬಗ್ಗೆ ವಿಚಾರಿಸೋಣ ಅಂದರೆ ಬಚಾವಾದ. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡೋಣ. ಪಿಕ್ಚರ್ ಅಭಿ ಬಾಕಿ ಹೈ. ಪ್ರೀತ್ಯಾಗ ತನಿಯಾಡಿ ಅದೆಲ್ಲ ಮೋಸ ನೀ ಮಾಡಿ ಮೊದಲಾಕ ಮಾಡಿ ಗೆಳತಿ ನನ್ನ ಪ್ರೀತಿ ಕಾಡಿ.